11/7/2024 ಕಾವೇರಿ ನೀರಾವರಿ ನಿಯಂತ್ರಣ ಸಮಿತಿ ಅಂತಾನೆ ಕರೆಯೋದು ಕನ್ನಡದಲ್ಲಿ ನಿಯಂತ್ರಣ ಸಮಿತಿಯಲ್ಲಿ ಇಂಗ್ಲಿಷ್ನಲ್ಲಿ CWRC ಕಾವೇರಿ ವಾಟರ್ ರೆಗ್ಯುಲೇಟರಿ ಕಮಿಟಿ, ಕನ್ನಡದಲ್ಲಿ ಕಾವೇರಿ ನೀರಾವರಿ ನಿಯಂತ್ರಣ ಸಮಿತಿ ಕನ್ನಡದಲ್ಲಿ. ಅದರದ್ದು ಮೀಟಿಂಗ್ ನಡೀತು. ಆ ಮೀಟಿಂಗ್ನಲ್ಲಿ ನಮ್ಮ ಅಧಿಕಾರಿಗಳು ಭಾಗವಹಿಸಿದ್ರು. ಅದರ ಅಧ್ಯಕ್ಷತೆಯನ್ನು ಚೇರ್ಮನ್ ಏನಾಗಿದ್ದರು ಅವರು? ವಿನೀತ್ ಗುಪ್ತಾ ಚೇರ್ಮನ್. ಇದರಲ್ಲಿ ಹೋಲ್ ಟೈಮ್ ಮೆಂಬರ್ ವಾಟರ್ ರಿಸೋರ್ಸಸ್ ಆಫ್ ಅಥಾರಿಟಿ ಅಂಡ್ ರೆಗ್ಯುಲೇಷನ್ ಕಮಿಟಿ ಚೇರ್ಮನ್. ಅವರ ಹೆಸರು ಅವರು ಮೆಂಬರ್ ವಾಟರ್ ರಿಸೋರ್ಸಸ್ ಕಮಿಟಿಯ ಚೇರ್ಮನ್ನು. ಸೆಂಟ್ರಲ್ ವಾಟರ್ ಕಮಿಷನಿನ ಅವರು CWDC ಸದಸ್ಯರು ಆಗಿರ್ತಾರೆ. ಅವರು ಇದರ ಚೇರ್ಮನ್ ಆಗಿರ್ತಾರೆ. ಚೇರ್ಮನ್ ವಿನೀತ್ ಗುಪ್ತಾ. ಅದರಲ್ಲಿ MD CNNL ಕಾವೇರಿ ನೀರಾವರಿ ನಿಗಮದ ಮೆಂಬರ್ ಸದಸ್ಯರಿರ್ತಾರೆ. ನಮ್ಮ ಪರವಾಗಿ ಸುಬ್ರಮಣಿಯನ್ ಚೀಫ್ ಇಂಜಿನಿಯರ್ WRD ತಮಿಳುನಾಡು ಇರ್ತಾರೆ ಒಬ್ಬರು ಮೆಂಬರು. ಪ್ರಿಯೇಶ್ ಇಂಜಿನಿಯರ್ ಕೇರಳದವರು ಇರ್ತಾರೆ, ಚೀಫ್ ಇಂಜಿನಿಯರ್ ಇರಿಗೇಷನ್. ಆಮೇಲೆ ಪಾಂಡಿಚೇರಿ ಅವರು ಇರ್ತಾರೆ ಸದಸ್ಯರಾಗಿ. ಆಮೇಲೆ ಕೊಯಮತ್ತೂರು ಮೆಂಬರ್ ಇರ್ತಾರೆ. ಯಾರು ಕೊಯಮತ್ತೂರಿನವ್ರು ಒಬ್ರು ಇರ್ತಾರ? ಇಲ್ಲಿ ಇದ್ದಾರಲ್ರಿ ಕೊಯಮತ್ತೂರು. CWC ಸೆಂಟ್ರಲ್ ವಾಟರ್ ಕಮಿಷನ್. ಅವರೊಬ್ರು ಇರ್ತಾರೆ. ಯಾರು ತಮಿಳುನಾಡಿನಲ್ಲಿ ಕೊಯಂಬತ್ತೂರಿನಲ್ಲಿ ಅವರ ಆಫೀಸ್ ಇರುತ್ತೆ ಸರ್. ಶಿವರಾಜನ್ ಅವರು ಚೀಫ್. ಸೊ ಶಿವರಾಜ್ CWC ಮೆಂಬರ್. ಅವರು ತಮಿಳುನಾಡಿನವರಲ್ಲ, ತಮಿಳುನಾಡು ಮೆಂಬರ್ ಅಲ್ಲ, CWC ಮೆಂಬರ್. ಬಟ್ ಕೊಯಂಬತ್ತೂರಿನಲ್ಲಿ ಅವ್ರ ಆಫೀಸ್ ಇರ್ತದೆ. ಆಮೇಲೆ TD ಶರ್ಮಾ ಮೆಂಬರ್ ಸೆಕ್ರೆಟರಿ ಇರ್ತಾರೆ. ಅವರು ನಿನ್ನೆ ಸಭೆ ಸೇರಿ ಒಂದು ತೀರ್ಮಾನ ಮಾಡಿದ್ದಾರೆ. ಏನು ತೀರ್ಮಾನ ಮಾಡಿದ್ದಾರೆ ಅಂತಂದರೆ, ನಾವು ನಮ್ಮ ಪರಿಸ್ಥಿತಿಯನ್ನು ವಿವರಿಸಿದ್ರು ಕೂಡ ನಮಗೆ ಈ ವರ್ಷ ನಾರ್ಮಲ್ ಮಳೆ ಆಗ್ತದೆ, ಅದಕ್ಕಿಂತ ಸ್ವಲ್ಪ ಹೆಚ್ಚಾಗಿ ಆಗ್ಬೋದು ಅಂತಕ್ಕಂಥ ಹವಾಮಾನ ಮುನ್ಸೂಚನೆ ಹೇಳಿದ್ರು ಕೂಡ ಇಲ್ಲಿವರೆಗೆ 28% ನೀರಿನ ಕೊರತೆ ಇದೆ. 28% ನೀರಿನ ಕೊರತೆ ಇದೆ ಅದು ರಿಸರ್ವಾಯರ್ಗಳಲ್ಲಿ. ಇದನ್ನು CWRC ಮುಂದೆ ಭಾಳ ಸ್ಪಷ್ಟವಾಗಿ ನಮ್ಮ ನಿಲುವನ್ನು
ಹೇಳಿದ್ದೀವಿ. ಜೊತೆಗೆ ಯಾವುದೇ ತೀರ್ಮಾನ ಮಾಡೋಕ್ಕೂಡದು, ನಮ್ಮಲ್ಲಿ ಈಗಾಗಲೇ ನೀರಿನ ಕೊರತೆ ಜುಲೈ ಎಂಡ್ವರೆಗೂ ಕೂಡ ಸಿಚುಯೇಷನ್ ನೋಡ್ಕೊಂಡು ಆಮೇಲೆ ಅಲ್ಲಿವರೆಗೆ ವೆಯ್ಟ್ ಮಾಡಬೇಕು ಅಂತ ಹೇಳಿದ್ದೀವಿ. ಒಂದು ಸಬ್ಮಿಷನ್ ಕೂಡ ಮಾಡಿದ್ದೀವಿ. ಬಟ್ ಆದರೂ ಕಾವೇರಿ ರೆಗ್ಯುಲೇಟರಿ ಕಮಿಟಿಯವರು 12ನೇ ತಾರೀಕಿನಿಂದ ಪ್ರತಿದಿನ 1 TMC ನೀರನ್ನು ಬಿಡಬೇಕು ಅಂತ ಹೇಳಿದ್ದಾರೆ. ನಾವು ಈ ಆದೇಶದ ವಿರುದ್ಧವಾಗಿ ಸರ್ಕಾರ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಮುಂದೆ ಅಪೀಲ್ ಹಾಕಬೇಕು ಅಂತಕ್ಕಂಥದ್ದು ಇವತ್ತು ಚರ್ಚೆನಲ್ಲಿ ಬಂದಿರತಕ್ಕಂಥ ಅಭಿಪ್ರಾಯ. ಇವತ್ತು ಮಂಡ್ಯದ ಜಿಲ್ಲಾ ಮಂತ್ರಿಗಳು, ಮೈಸೂರಿನ ಜಿಲ್ಲಾ ಮಂತ್ರಿಗಳು ಮತ್ತು ಜಲಸಂಪನ್ಮೂಲ ಸಚಿವರು, ಡೆಪ್ಟಿ ಚೀಫ್ ಮಿನಿಸ್ಟರು, ನಾನು ಮತ್ತು KH ಮುನಿಯಪ್ಪನವರು, ರಾಜಣ್ಣನವರು, ಬೈತಿ ಸುರೇಶ್ ಅವರು, ನಾವೆಲ್ಲರೂ ಕೂಡ ಭಾಗವಹಿಸಿದ್ದೆವು. ಅದರಿಂದ ನಾವು ಅಪೀಲ್ ಹಾಕಬೇಕು, ನೀರು ಬಿಡೋಕ್ಕಾಗಲ್ಲ ಅಂತಕ್ಕಂಥ ನಿಲುವನ್ನು ತಗೊಂಡಿದ್ದೀವಿ. ಆಮೇಲೆ ಇದು ಒಂದು ತೀರ್ಮಾನ. ಎರಡನೇ ತೀರ್ಮಾನ, ಆಲ್ ಪಾರ್ಟಿ ಮೀಟಿಂಗನ್ನು ಕರಿಬೇಕು. ಅದು 14ನೇ ತಾರೀಕು 4 ಗಂಟೆಗೆ ಕರಿಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಯಾಕಂದರೆ ಇವತ್ತಿನವರೆಗೆ ಕರ್ನಾಟಕದ ನೀರಿನ ವಿಚಾರದಲ್ಲಿ ನಾವೆಲ್ಲರೂ ಕೂಡ, ಎಲ್ಲ ಪಕ್ಷದವರು ಕೂಡ ಒಟ್ಟಾಗಿ ತೀರ್ಮಾನಗಳನ್ನು ತಗೊಂಡಿದ್ದೀವಿ. ಅದಕ್ಕೋಸ್ಕರ ಆಲ್ ಪಾರ್ಟಿ ಮೀಟಿಂಗನ್ನು ನಮ್ಮ DK ಶಿವಕುಮಾರ್ ಅವರು ಅವತ್ತು ಕರೀತಾ ಇದ್ದಾರೆ. ನಾನು ಕೂಡ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದೀನಿ. 4 ಗಂಟೆ ಭಾನುವಾರ 4 ಗಂಟೆ, 14ನೇ ತಾರೀಕು ಸಾಯಂಕಾಲ 4 ಗಂಟೆ, 14/7/2024. ಮತ್ತು ಅದರ ಕೇಂದ್ರದ ಮಂತ್ರಿಗಳನ್ನೂ ಕೂಡ ಕರೀತಾ ಇದ್ದೀವಿ. ಆ ಏರಿಯಾದ ಲೋಕಸಭಾ ಸದಸ್ಯರು, ಶಾಸಕರು ಮತ್ತು ಆ ಭಾಗದ ಲೋಕಸಭಾ ಸದಸ್ಯರುಗಳು, ಕಾವೇರಿ ಬೇಸಿನ್ನ ಲೋಕಸಭಾ ಸದಸ್ಯರುಗಳು, ರಾಜ್ಯಸಭಾ ಸದಸ್ಯರುಗಳು, ಮತ್ತು ಶಾಸಕರುಗಳು. ಶಾಸಕರು ಅವ್ರನ್ನೂ ಕರಿತೀವಿ. ಸೊ ಒಟ್ಟಾರೆಯಾಗಿ ಎಲ್ಲರನ್ನು ವಿಶ್ವಾಸ ತಗೊಂಡು ಮುಂದಿನ ಹೆಜ್ಜೆ ಸರ್ಕಾರ ಏನಿಡಬೇಕು ಅಂತಕ್ಕಂಥದ್ದನ್ನು ತೀರ್ಮಾನ ಮಾಡಿದೆ.
ಈಗ ತಮಿಳುನಾಡಿಗೆ ಅಂದರೆ ಬೆಳಿಗೊಂಡ್ಲುನಲ್ಲಿ ಅಳತೆ ಮಾಡೋದು, ಅಲ್ಲಿ ಕಬಿನಿ ರಿಸರ್ವಾಯರ್ಗೆ ಎಷ್ಟು ನೀರು ಬರ್ತದೆ ಇನ್ಫ್ಲೋ, ಸುಮಾರು 5,000 ಕ್ಯೂಸೆಕ್ಸ್ ನೀರು ಬರ್ತಾ ಇದೆ. ಅಷ್ಟು ನೀರನ್ನು ಬಿಡ್ತಾ ಇದ್ದೀವಿ. ಏನು ಇನ್ಫ್ಲೋಯಿಂಗ್ ಏನು ಬರ್ತಾ ಇದೆ ಔಟ್ಫ್ಲೋಯಿಂಗ್ ಒಂದೇ ಡ್ಯಾಮ್. ಒಂದೇ ಡ್ಯಾಮ್ ಅಲ್ಲಿಂದ ಬರೋ ನೀರಲ್ಲಿ ಅಷ್ಟು ಬಿಟ್ಟಿದ್ದೀವಿ. ಎಷ್ಟು ಇನ್ಫ್ಲೋ ಬರ್ತದೆ ಅಷ್ಟು ಬಿಡ್ತಾ ಇದ್ದೀವಿ. ಅದು ಬಿಟ್ಟು ಎಕ್ಸ್ಟ್ರಾ ಆರಂಗಿನಲ್ಲಿ ಏನೋ ಅಂತೇಳಿ ಕೇಳಿ. ಸೊ ನಿನ್ನೆ ಏನು ರೆಗ್ಯುಲೇಟರಿ ಕಮಿಟಿಯವರು ಹೇಳಿದ್ದಾರೆ, ಆ ನೀರನ್ನು ಕೊಡಲಿಕ್ಕಾಗಲ್ಲ. ಯಾಕಂತಂದರೆ ನಾವು ಮನವಿ ಮಾಡಿದ್ದೀವಿ, ಜುಲೈ ಎಂಡ್ವರೆಗೂ ಕೂಡ ನೀರು ಕೊಡೋಕ್ಕಾಗಲ್ಲ, ಪರಿಸ್ಥಿತಿ ನೋಡ್ಕೊಂಡು ನಾವು ತೀರ್ಮಾನ ತಗೊಳ್ತೀವಿ ಅಂತ ಹೇಳಿದ್ದೀವಿ. ಯಾಕಂದರೆ 28% ಇವತ್ತಿನವರೆಗೆ ನೀರಿನ ಕೊರತೆ ಇದೆ ನಮ್ಮ ಜಲಾಶಯಕ್ಕೆ. ಆಮೇಲೆ ರೆಗ್ಯುಲೇಟರಿ ಮ್ಯಾನೇಜ್ಮೆಂಟ್ ಅಥಾರಿಟಿ, ಕಾವೇರಿ ರಿವರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಮುಂದೆ ಅಪೀಲ್ ಕೂಡ ಆಗಬೇಕು ಅಂತೇಳಿ ಇವತ್ತು ಚರ್ಚೆ ಮಾಡಿದ್ದೀವಿ. ಅಷ್ಟೇ. ಆಮೇಲೆ ರೆಗ್ಯುಲೇಟರಿ ಮ್ಯಾನೇಜ್ಮೆಂಟ್ ಅಥಾರಿಟಿ, ಕಾವೇರಿ ರಿವರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಮುಂದೆ ಅಪೀಲ್ ಕೂಡ ಆಗಬೇಕು ಅಂತೇಳಿ ಇವತ್ತು ಚರ್ಚೆ ಮಾಡಿದ್ದೀವಿ. ಅಷ್ಟೆಲ್ಲ ತೀರ್ಮಾನ ಆಗಿದ್ದಾವೆ. ಸರ್, ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅವರೆಲ್ಲರೂ ನೀರು ಬಿಡಿ ಅಂತ ಮೋಸ್ಟ್ ಆಫ್ ಎಲ್ಲವೂ ರೆಗ್ಯುಲೇಟರಿ ಕಮಿಟಿ ಕೊಟ್ಟಿರುವಂಥ ಆದೇಶವನ್ನು ಅವ್ರು ಎತ್ತಿ ಹಿಡಿದಿದ್ದಾರೆ. ಹಿಂದೆ ಎಲ್ಲ ಹಲವಾರು ತೀರ್ಮಾನಗಳು ಅದನ್ನೇ ಮಾಡಿದ್ದಾರೆ. ಒಂದು ವೇಳೆ ಅದೇ ತೀರ್ಮಾನ ಅವರು ತೆಗೆದುಕೊಂಡ್ರೆ ಗೌರ್ಮೆಂಟ್ ಸ್ಟ್ಯಾಂಡ್. ಹಿಂದೆ ಏನು ತೀರ್ಮಾನ ಮಾಡಿತ್ತು ಅದ್ರ ಮೇಲಲ್ಲ. ಈಗ ನಮಗೆ ನೀರಿಲ್ಲ, ನಮಗೆ 28% ಕೊರತೆ ಇದೆ. ಈಗ ನಿನ್ನೆ ಏನು ಆದೇಶ ಮಾಡಿದ್ದಾರೆ, ಆದೇಶದ ಪ್ರಕಾರ 1 TMC ನೀರನ್ನು ಪ್ರತಿದಿನ ಬಿಡಬೇಕು, 20 TMC ನೀರು ಬಿಡಬೇಕು ಅಂತ ಹೇಳಿದ್ದಾರೆ. 20 TMC ನಮ್ಮ ಎಲ್ಲ ಜಲಾಶಯಗಳಲ್ಲಿ ಒಟ್ಟು ಇರೋದೇ 60 TMC ನೀರು. ಸೊ ಈಗ ಬರ್ತಾ ಇರ್ತಕ್ಕಂಥ ಮಳೆ ಮತ್ತು ನಮ್ಮಲ್ಲಿರ್ತಕ್ಕಂಥ ನೀರು, ನಮ್ಮಲ್ಲಿರ್ತಕ್ಕಂಥ ಕೊರತೆ, ಬೇಸಾಯಕ್ಕೆ ನೀರು ಕೊಡಬೇಕಾಗಿದೆ. ಇವೆಲ್ಲ ಕಾರಣಗಳಿಂದ ಜುಲೈ ಎಂಡವರೆಗೆ ನಾವು ನೀರು ಕೊಡೋಕ್ಕಾಗಲ್ಲ ಅಂತ ಹೇಳಿದ್ದೀವಿ. ನೀರಿನ ತೊಂದರೆ ಇದೆ ನಮಗೇನು ಅಂತ ಹೇಳಿದ್ದೀವಿ. ಸರ್, ಈ ಸಲ ಆರ್ಡರ್ಲಿ ಅವರು ಮೇನ್ಲಿ ಡ್ರಿಂಕಿಂಗ್ ವಾಟರ್ ಪರ್ಪಸ್ ಅನ್ನ ಮೆನ್ಷನ್ ಮಾಡಿದ್ದಾರೆ. ನಾವು ಇವಾಗ ಕರ್ನಾಟಕದಿಂದ ಅಕಸ್ಮಾತ್ ಅಗ್ರಿಕಲ್ಚರಿಗೆ ನಮಗೆ ನೀರು ಬೇಕು ಅಂದರೆ ಅದನ್ನ ಮತ್ತೆ CWRC ಮುಂದೆ ಇಡುವಂತ ಅದಕ್ಕೆ ಅಪೀಲ್ ಆಗ್ತಾ ಇದ್ದೀವಲ್ಲಪ್ಪ. ನಿನ್ನೆ ಏನು ಆದೇಶ ಮಾಡಿದ್ದಾರೆ ಅದರ ವಿರುದ್ಧವಾಗಿ ಅಪೀಲ್ ಆಗ್ತಾ ಇದ್ದೀವಿ. ಮ್ಯಾನೇಜ್ಮೆಂಟ್ ಅಥಾರಿಟಿ ಮುಂದೆ ಅಪೀಲ್ ಆಗ್ತಾ ಇದೆ. ದಿಸ್ ಈಸ್ ದಿ ಡಿಸಿಷನ್ ಟೇಕನ್ in today's meeting. ಸರ್, ಕಬಿನಿ ಡ್ಯಾಮಿಂದ ಎಷ್ಟು ದಿನದಿಂದ ನೀರು ಬಿಡ್ತಾರೆ ಸರ್? ಕಬಿನಿ ಡ್ಯಾಮಿಂದ ಎಷ್ಟು ದಿನದಿಂದ ನೀರು ಹೋಗ್ತಾರೆ ಸರ್? ನೋಡಪ್ಪ, ಕಬಿನಿ ಒಂದು ಬಿಟ್ಟರೆ ಎಷ್ಟು ದಿನದಿಂದ ಸರ್? ಎಷ್ಟು ದಿನದಿಂದ ಅಂದರೆ ಎಷ್ಟು ದಿನಗಳಿಂದ ನೀರು ಹೋಗ್ತಾರೆ? ಎಷ್ಟು ದಿನದಿಂದ ಹೋಗ್ತದ್ರೆ? 3 ದಿನದಿಂದ. 3 days. 3 ದಿನಗಳಿಂದ. Today, myself, D.K. Shivkumar, Mr. Muniyappa, Rajanna, and Chelurai Swami, Mr. Madevappa, we all met Suresh, Baiti Suresh, and the Ramlinga Reddy and other senior ministers we met. And we have noted that yesterday
that is on 11 July 2024, the CWRC, Kaveri Water Regulatory Committee, has passed an order that Karnataka shall release 1 TMC of water every day till end of July. But we have submitted before the regulatory committee that we are shortage of 28% of water in our reservoirs. We are not in a position to release water till end of July this year. Despite our submission made before the regulatory committee, the regulatory committee has taken a decision to release 1 TMC of water every day. So we have decided today's meeting that we should appeal to the Kaveri Water Management Authority, and also we have taken a decision to call all-party meeting on 14th of this month at 4 o'clock in the evening. With central ministers. And also central ministers will be invited to this Yes. meeting, all-party meeting. And the MPs from Kaveri Basin will also be invited, and also MLAs of the Kaveri Basin. So we will take opposition parties into confidence before we take any decision. ಸರ್ ಈಗ ಕಬಿನಿ ಡ್ಯಾಮ್ ತುಂಬಿದೆ ಸರ್ ನೀವು ಇನ್ನ ಎಷ್ಟಡಿ ಇದೆ ಬಾಕಿ ಇದೆ? ಇನ್ನ 3 ಅಡಿ ಇದೆ. ಎಷ್ಟು ಹೋಗ್ತಾ ಇದೆ ನೀರು ನಮ್ಮ ಡ್ಯಾಮ್ ಭರ್ತಿ ಆಗ್ತಿರೋ ಎಷ್ಟು ಸರಿ ಸರ್ ಆ? ನಮ್ಮ ಡ್ಯಾಮ್ಗಳು ಭರ್ತಿ ಆಗ್ತಿರೋ ನೀರು ಬಿಡುಗಡೆ ಮಾಡೋದು ಎಷ್ಟು ಸರಿ ಸರ್ ಸುಮ್ಮನೆ ನೋಡಿ ಕೇಳ್ರಿ ಇಲ್ಲಿ ಆರಂಗಿ ಬರೀ 6.20 ಬರೀ 73% ಆಗಿದೆ. ಹೇಮಾವತಿ 55% ಇದೆ. KRS ಬರೀ 54% ಇದೆ. ಕಬಿನಿ 96% ಇದೆ. ಟೋಟಲ್ ಸರಾಸರಿ ನಮಗೆ 62% ಮಾತ್ರ ಇದೆ. ಇನ್ನು ನಮಗೆ ಡಿಫಿಷಿಯೆಂಟೇ ನಮಗೆ ಈಗಾಗಲೇ 19 TMC ಡಿಫಿಷಿಯೆಂಟ್ ಇದೆ. ನಾರ್ಮಲ್ ಇಯರ್ ಏನು ಸಾಮಾನ್ಯವಾಗಿ ಏನು ಬರಬೇಕಾಗಿತ್ತು ಅದು 28% ಶಾರ್ಟೇಜ್ ಇದೆ. ಕರ್ನಾಟಕ 28% ಈಗಾಗಲೇ ಆಲ್ಮೋಸ್ಟ್ 30% ನಮಗೆ ಶಾರ್ಟೇಜ್ ಇದೆ. ಇನ್ನು ಮುಂದಕ್ಕೆ ಮಾಡೋದಲ್ಲ, ಈಗ ಇಷ್ಟೊತ್ತಿಗೆ ಬರಬೇಕಾದಂಥ ಸಂದರ್ಭ. ಒಂದು ಹೋದ ವರ್ಷ ಮಾತ್ರ ಸ್ವಲ್ಪ ಸಮಸ್ಯೆ ಇತ್ತು. ಹಿಂದೆ ಲಾಸ್ಟ್ 4 years ಭಾಳ ಸಮೃದ್ಧಿಯಾಗಿ ನಾವಿದ್ದವು. ಈಗ ನಮಗೆ ತೊಂದರೆ ಆಗಿದೆ. ದಿಸ್ ಇಸ್ ದಿ ಎಕ್ಸಾಕ್ಟ್ ಸ್ಟೇಟಸ್. 96% ತುಂಬಿದೆ ರೀ, 96% ತುಂಬಿದೆ. ಇನ್ನು 2% ಇದೆ, ಓವರ್ಫ್ಲೋ ಆಗೋದು ಬೇಡ ಅಂತೇಳಿ ಕೊನೆಗೆ ನಾವು ಅಲ್ಲೇನು ಇನ್ಫ್ಲೋ ಬರ್ತಾ ಇದೆ ಅದು ಔಟ್ಫ್ಲೋ ಹೋಗ್ತಾ ಇದೆ. ಅಲ್ಲಿ ವಿ ಕಾಂಟ್ ಸ್ಟೋರ್ ಇಟ್. ಡ್ಯಾಮ್ನ ಸೇಫ್ಟಿ ನೋಡ್ಕೊಂಡು 96% ನೀರು ತುಂಬಿದೆ ಈಗ ಇಲ್ಲಿವರೆಗೆ.
ಎಷ್ಟು ನೀರು ಇನ್ಫ್ಲೋ ಇದೆ ಅಷ್ಟನ್ನು ಔಟ್ಫ್ಲೋ ಮಾಡ್ತಾ ಇದ್ದೀವಿ. ಈಗ ಮಂಡ್ಯದಲ್ಲಿ ರೈತರ ಬೆಳೆಗಳಿಗೆ ನೀರು ಕೊಡಬೇಕು ಅನ್ನೋ ಒತ್ತಾಯ ಇದೆ ಸರ್. ಲಾಸ್ಟ್ ಇಯರ್ ಕೂಡ ಬೆಳೆಗಳಿಗೆ ನೀರು ಬಿಟ್ಟಿರಲಿಲ್ಲ. ಇದನ್ನ ಹೆಂಗ್ ಮ್ಯಾನೇಜ್ ಮಾಡ್ತೀರಾ ಸರ್? ಇದೆಲ್ಲ ಆಮೇಲೆ ತಿಳಿಸ್ತೀವಿ. ನಮ್ಮ ಆಲ್ ಪಾರ್ಟಿ ಮೀಟಿಂಗ್ ಆದಮೇಲೆ ವಿಲ್ ಟೇಕ್ ಎ ಡಿಸಿಷನ್. ಬೆಳೆಗಳಿಗೆ ನೀರು ಕೊಡಲೇಬೇಕಲ್ಲ. ವಿಲ್ ಟೇಕ್ ಎ ಡಿಸಿಷನ್ ಆನ್ 14th. Sir, one more thing, every time the regulatory authority take details from technical committees, whether the water is available, in expectation of the rain, and all those things, those technical details submitted by the technical committee. After taking the opposition parties into confidence, he will take a decision. ಬಿಜೆಪಿ ಅವರು ಸರ್ ಇವತ್ತು ಬಿಜೆಪಿ ಅವರು ಪ್ರತಿಭಟನೆ ಮಾಡಿಸಬೇಕು ಅಂತ ಎಲ್ಲ ಕಡೆ ಪ್ರತಿಭಟನೆ ಮಾಡಿದ್ದಾರೆ. ಈಗ ಇದು ಸಭೆ ಇದು ಅದು ಆಮೇಲೆ ಹೇಳೋಣ, ಬೇರೆ ಹೇಳೋಣ. ಅದಕ್ಕೆ ಹೇಳೋಣ, ಬಿ ಜೆ ಪಿಯವರ ಎಜಿಟೇಷನ್ ಇದೆಯಲ್ಲ ಅಟರ್ಲಿ ಫೇಲ್ಡ್. BJP is utterly failed in their agitation. ಹೋರಾಟವನ್ನು ಹತ್ತಿಕ್ಕದು ಅಂತ ಆರೋಪ ಮಾಡ್ತಿದ್ದಾರೆ ಸರ್. ಪ್ರತಿಭಟನೆ ಮಾಡಲಿಕ್ಕೆ ನಮ್ಗೆ ಅವಕಾಶ ಕೊಟ್ಟಿಲ್ಲ, ಅಲ್ಲಲ್ಲಿ ಮನೆ ಹತ್ರ ಅರೆಸ್ಟ್ ಮಾಡಿದ್ರು ನಮ್ಮನ್ನ ಅಂತ. ನಾಳೆ ರಸ್ತೆಯಲ್ಲಿ ಕಾರ್ನ ಇದು ಮಾಡಿದ್ರೆ, ಇವತ್ತು ಇದು ಬೇರೆ ಇದೆ, ಆಷಾಢ ಶುಕ್ರವಾರ, ಜನಗಳಿಗೆಲ್ಲ ತೊಂದರೆ ಆಗಲ್ವಾ? ರಸ್ತೆಯಲ್ಲಿ ಕಾರ್ಗಳು ಹೋದರೆ, ಮೋಟರ್ ಬೈಕ್ಗಳು ಹೋದರೆ ತೊಂದರೆ ಆಗಲ್ವಾ? ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಪೀಪಲ್, ದಿ ಗೌರ್ಮೆಂಟ್ ಹ್ಯಾಸ್ ಟೇಕನ್ ಎ ಡಿಸಿಷನ್. ಅಷ್ಟೆಲ್ಲ ಆದರೂ ಕೂಡ ಎಷ್ಟು ಜನ ನಂಗೆ ಗೊತ್ತಿಲ್ಲ ಏನು ಹೇಳೋಕ್ಕಾಗಲ್ಲ. ಕೇಳಪ್ಪ, ಇಲ್ಲಿ ಇಡಿ ಅವರು ಅವ್ರನ್ನ ಕರ್ಕೊಂಡು ಹೋಗಿದ್ರು ಸ್ಟೇಟ್ಮೆಂಟ್ ಮಾಡಲಿಕ್ಕೆ, ಅಷ್ಟು ಗೊತ್ತಾ ಹೊರತು ಅದಕ್ಕಿಂತ ಏನು ಜಾಸ್ತಿ ಗೊತ್ತಿಲ್ಲ. ಗೊತ್ತಿಲ್ಲರಿ, ನೀವು ಹೇಳ್ತಾ ಇದ್ದೀರಿ, ನೀವು ಹೇಳೋದ್ರ ಮೇಲೆ ರಿಯಾಕ್ಟ್ ಮಾಡಲ್ಲ ನಾನು. ಐ ವಿಲ್ ಅಸರ್ಟೈನ್ ಅಂಡ್ ಇನ್ನೂ ಗೊತ್ತೇ ಇಲ್ಲ, ಅರೆಸ್ಟ್ ಆಗಿರೋದೇ ಗೊತ್ತಿಲ್ಲ, ಮುಜುಗರ ಆಗುತ್ತೆ ಅಂತ ನೀವೇ ಹೇಳ್ಬಿಟ್ರಿ. ನೀವೇ ಪ್ರೀ ಆಕ್ಯುಪೈಡ್ ಆಗ್ಬಿಡ್ತೀರಲ್ಲ. ಮಾಜಿ ಸಚಿವರು ಆರೋಪದಿಂದ ಮುಕ್ತರಾಗಿ ಬರ್ತಾರೆ, ಅವರು ಯಾರು ತಪ್ಪು ಮಾಡಿದ್ದಾರೆ ಅಂತ ಹೇಳ್ತಾರೆ, ಇಡಿ ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡಿರೋದೇ ಗೊತ್ತಿಲ್ವಲ್ಲಪ್ಪ, ನೀವು ಹೇಳ್ತಾ ಇದ್ದೀರಿ. ವಿ ಡು ನಾಟ್ ನೋ. ನಾಳೆ ಬೆಳಗ್ಗೆ ಗೊತ್ತಿದ್ದದ್ದು ನನಗೆ, ಮಧ್ಯಾಹ್ನದವರೆಗೂ ಗೊತ್ತಿದ್ದದ್ದು ಅವ್ರು ಕರ್ಕೊಂಡು ಹೋಗಿದ್ದಾರೆ ಸ್ಟೇಟ್ಮೆಂಟ್ ಮಾಡೋಕ್ಕೆ ಅಂತ ಗೊತ್ತಿತ್ತು ಅಷ್ಟೇ. ಸರ್, ಇಡಿ ದಾಳಿ ಅದು ಪ್ರಾವಿಷನ್ಸ್ ಇದೆಯಾ ಸರ್? ಸಿಬಿಐ ಇಡಿಗೂ ಪ್ರಾವಿಷನ್ ಇದೆಯಾ? ಹೌದು. ಈಗ ಅದೆಲ್ಲ ಕೋರ್ಟ್ ಮುಂದೆ ಹೇಳ್ಬೇಕು ಹೊರತು ಇದೆಲ್ಲ ಹೇಳೋಕ್ಕಾಗತ್ತಾ? ಥ್ಯಾಂಕ್ ಯು. ಒಂದ್ ಕಡೆ SIT ತನಿಖೆ ನಡೀತದೆ, ಮತ್ತೊಂದ್ ಕಡೆ CSI ತನಿಖೆ ಮಾಡ್ತಾ ಇದ್ದಾರೆ. Sir, the central government have decided to observe 25th June as a ಸಂವಿಧಾನ ಹತ್ಯಾ ದಿವಸ. ಸಂವಿಧಾನ ಹತ್ಯಾ ದಿವಸ ಅಂತ ಹೇಳಿ 25th June ಅನ್ನು ಅವರು ಕಾಲ್ ಮಾಡಿದ್ದಾರೆ ಸರ್, ಅನೌನ್ಸ್ ಮಾಡಿದ್ದಾರೆ. ಯಾರು? ಅಮಿತ್ ಶಾ ಅವರು ಸರ್, ಹೋಮ್ ಮಿನಿಸ್ಟರ್. ಇಲ್ಲಿ ಸೆಂಟ್ರಲ್ ಅಲ್ಲಿ ಸರ್, ಜಾತಿಗೆ ಜೂನ್ 25ನೇ ತಾರೀಕನ್ನ ಸಂವಿಧಾನ ಹತ್ಯೆ ದಿವಸ ಅಂತ ಹೇಳಿ ಅನೌನ್ಸ್ ಮಾಡಿದ್ದಾರೆ ಸರ್. ಗೊತ್ತಿಲ್ಲದೆ ಮಾಡಲ್ಲ. ಈಗ SIT ನಾವು ತನಿಖೆ ಮಾಡಿಸ್ತಾ ಇದ್ದೀವಿ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಣ ಏನು ದುರುಪಯೋಗ ಆಗಿದೆ ಅಂತ ದೂರು ಬಂದಿದೆ. SIT ಇದು ಮಾಡ್ತಾ ಇದೆ. ಸೊ ಇದ್ರ ಮೇಲೆ ಇಡಿ ಅವರು ತನಿಖೆ ಮಾಡೋಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇಟ್ಸ್ ಎ ಪೊಲಿಟಿಕಲ್ ಕಾನ್ಸ್ಪಿರೆನ್ಸಿ ಅಂತ ಹೇಳಿ ನನಗನ್ಸುತ್ತೆ. ಓಕೆ, ಅಷ್ಟೇ ಮಾತ್ರ ಹೇಳೋದು. ಥ್ಯಾಂಕ್ ಯು. ಜೂನ್ 25ನೇ ತಾರೀಕಿನ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದ್ರು. ಅದು ಗೊತ್ತಿಲ್ಲ, ನನಗೇನು ಗೊತ್ತಿಲ್ಲ, ತಿಳ್ಕೊಂಡು ಹೇಳ್ತೀನಿ. ಓಕೆ, ಥ್ಯಾಂಕ್ ಯು. ಸಂಸದರು ನಿಮಗೆ ಪತ್ರ ಬರೆದಿದ್ದಾರೆ ಸರ್. ಸಂಸದರು ಪತ್ರ ಬರೆದಿದ್ದಾರೆ ಸರ್. ಸ್ಪೆಷಲ್ ಗೆಟಪ್ ನಮ್ಮ ಅಧ್ಯಕ್ಷರ ಸ್ಪೆಷಲ್ ಗೆಟಪ್ ಇದರಲ್ಲಿ ಕೋಟ್ ಕೊಡ್ಸಿದ್ದಲ್ಲ, ಕಾರ್ಪೊರೇಟ್ ಲುಕ್, ಸ್ಪೆಷಲ್ ಗೆಟಪ್.
ಇದರಲ್ಲಿ ಕೊರಿಯಾದಲ್ಲೂ ಒಂದು ಬೋಟ್ ತಗೊಂಡಿದ್ದ ಜ್ಞಾಪಕ ಇದೆಯಾ? ಫಸ್ಟ್ ಕ್ಲಾಸ್